ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಏನಪ್ಪ ಸ್ಟಾರ್ಟಿಂಗಲ್ಲೇ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ಲಾಗೌಟ್ ಮಾಡಿರೋ ಖುಷಿಲಿ ಫ್ರೈಡೇ ಸ್ನಾನ ಮಾಡಿಕೊಂಡು ಮಸ್ತಾಗಿ ಕೂತಿದ್ದೆ. ನಮ್ಮಮ್ಮ ಪೂಜೆ ಮಾಡ್ತೀಯ ಅಂತ ಕೇಳಿದ್ರು. ಯಾವ ಮೂಡಲ್ಲಿ ಇದ್ನೋ ಗೊತ್ತಿಲ್ಲ, ಫ್ರೈಡೇ ಲಾಗೌಟ್ ಮಾಡಿರೋ ಖುಷಿಯಲ್ಲಿದ್ದೆ. ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಲ್ಲ ಅಂದ್ಬಿಟ್ಟು ಹೌದು ಸರಿ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಯೂಶ್ವಲಿ ನಾನು ಪೂಜೆ ಮಾಡಲ್ಲ, ತುಂಬ ರೇರು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಟ್ಯೂಷನ್ ಇತ್ತು, ಟ್ಯೂಷನ್ ಮಾಡ್ತಾಯಿದ್ದೆ. ನನ್ನ ತಂಗಿಗೆ ಫ್ರೆಶಸ್ ಡೇ ಇತ್ತು ಅಂದ್ಬಿಟ್ಟು ಅವಳು ಲೇಟಾಗಿ ಬಂದ್ಲಿ. ಇವತ್ತು 8 o'clock ಆಗಿತ್ತು. ಟ್ಯೂಷನ್ ಮುಗಿಸಿ ನಮ್ಮಮ್ಮ ಕ್ಯಾನ್ ನೀರು ತೊಗೊಂಬ ಅಂತ ಹೇಳಿದರು. ಸೊ ನಮ್ಮನೆಯಿಂದ ಸ್ವಲ್ಪ ದೂರ ಹೋಗಬೇಕು. ನಮ್ಮಪ್ಪ ಬಂದಿದ ತಕ್ಷಣ ಗಾಡಿ ಇಸ್ಕೊಂಡು ಹೋಗಿ ನೀರು ಕ್ಯಾನ್ ತೊಗೊಂಬಂದೆ. ಯೂಶ್ವಲಿ ನಾನು ಕೆಳಗಡೆಯಿಂದ ನೀರು ತೊಗೊಂಬರ್ತೀನಿ. ನಮ್ಮ ಆಂಟಿ ಅಲ್ಲಿ ಕೆಳಗಡೆ ತುಂಬ ನಗಿಸ್ತಾ ಇದ್ರು. ಆ ನಗುಗೆ ನನಗೆ ಮೇಲ್ಗಡೆ ತೊಗೊಂಬರೋಕ್ಕಾಗಲಿಲ್ಲ. ಬಟ್ ನಾನೇ ತೊಗೊಂಬಂದೆ, ಅದು ಫೈನಲಿ ನಾನೇ ತೊಗೊಂಬಂದೆ. ಆ್ಯಂಡ್ ನನ್ನ ತಂಗಿನೂ ತೊಗೊಂಬರ್ತಾಳೆ, ನಾನು ತೊಗೊಂಬರ್ತೀನಿ, ನನ್ನ ತಂಗಿನೂ ತೊಗೊಂಬರ್ತಾಳೆ. ಅದು ಏನಷ್ಟು ವೆಯ್ಟ್ ಇಲ್ಲ. ಆ್ಯಂಡ್ ಇವಳು ಫ್ರೆಶಸ್ ಡೇ ದಿನ ಚೆನ್ನಾಗಿ ಡ್ಯಾನ್ಸ್ ಆಡಿಬಿಟ್ಟು ಈ ಥರ ಸ್ಪೆಕ್ಸ್ ಮಾಡ್ಕೊಂಬಂದಿದ್ಲು. ಅದು ಹೊಸದು ಕೊಡಿಸು ಅಂದ್ಕೊಂಡು ನೋಡಿ ಹೆಂಗೆ ಮುರಿದಾಕಿದ್ದಾಳೆ. ಓ ಗಾಡ್, ದಿಸ್ ಗರ್ಲ್ ಇಸ್ ಸೋ ಡಿಸ್ಕಸ್ಟಿಂಗ್. ಆ್ಯಂಡ್ ನಾವು ಹಿಂಗೆ ಫ್ಯಾಮಿಲಿ ಜೊತೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ ಥರ ಕುತ್ಕೊಂಡು ಊಟ ಮಾಡ್ತೀವಿ. ಅದು ಮೇನ್ ಫ್ರೈಡೇ ಅಂತಲೇ ಹೇಳ್ಬೋದು, ಫ್ರೈಡೇ ಸ್ಯಾಟರ್ಡೇ. ಬಿಕಾಸ್ ಸ್ಯಾಟರ್ಡೇ ಲೇಟಾಗಿ ಎದ್ದೇಳ್ಬೋದು, ಸಂಡೇ ಲೇಟಾಗಿ ಎದ್ದೇಳ್ಬೋದು ಅನ್ನೋ ಅಡ್ವಾಂಟೇಜ್ ಇರುತ್ತೆ. ಅದು ಬಿಟ್ಟರೆ ನನಗೆ ಮಾರ್ನಿಂಗ್ ಬೇಗ ಲಾಗಿನ್ ಇರೋದ್ರಿಂದ ನಾನು ಬೇಗ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಈ ಥರ ಕುತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ. ಇದು ನಮ್ಮ ಮಮ್ಮಿ ಆರ್ಡರು ಹೌದು. ಬೆಳಗ್ಗೆ ಮಧ್ಯಾಹ್ನ ನಾವು ಯಾರೂ ಇರಲ್ಲ, ಸೊ ನೈಟ್ ಆದರೂ ಒಟ್ಟಿಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಷ್ಟೇ. ಆಮೇಲೆ ಊಟ ಮುಗಿಸಿ ನಾನು ಸ್ವಲ್ಪ ಕಂಟೆಂಟೆಲ್ಲ ನೋಟ್ ಮಾಡ್ಕೊಂಡಿದ್ದೆ ಫೋನಲ್ಲಿ, ಅದನ್ನು ಬುಕ್ಕಲ್ಲಿ ಬರ್ಕೊಳ್ಳೋಣ ಅಂತ ಬರ್ಕೋತಾ ಇದ್ದೆ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.